ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ತುಂಬ ದಿನ ಆದಮೇಲೆ ಈ ಚಾನಲ್ನಲ್ಲಿ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ನನ್ನ ರೆಗ್ಯುಲರ್ ಆಗಿ ವ್ಯೂ ಮಾಡಬೇಕು ಅಂತ ಇದ್ದರೆ ಬ್ಯೂಟಿಫುಲ್ ಲೈಫ್ ಅನ್ನುವಂತಹ ಕನ್ನಡ ಚಾನಲ್ ಇನ್ನೊಂದಿದೆ. ಸೊ ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರತಿನಿತ್ಯ ಹಾಕುವಂತಹ ವಿಡಿಯೋಗಳನ್ನ ಕೂಡ ನೀವು ನೋಡ್ಬೋದು. ಈ ಚಾನಲ್ನಲ್ಲೂ ಕೂಡ ಅಷ್ಟೇ. ಇನ್ನು ಬರುವಂತಹ ದಿನಗಳಲ್ಲಿ ಇನ್ಫೋ ವಿತ್ ರಚನಾ ಅಂತ ಒಂದು ಟ್ಯಾಗ್ಲೈನ್ನ ಹಾಕಿ ನಾನು ಚಾನಲ್ನ ರಿಕ್ರಿಯೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಿದ್ರು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ. ಸೊ ಬನ್ನಿ ಮೊದಲನೇ ಇನ್ಫಾರ್ಮೇಷನ್ ಏನು ಕೊಡೋದು ಅಂತ ನೋಡೋಣ. ಹಾಗೆ ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ತಮ್ಮನೇಲಿ ನೀವು ನೋಡ್ತಾ ಇದ್ದ ಹಾಗೆ ರೇಷನ್ ಕಾರ್ಡು ಅಪ್ಲಿಕೇಶನ್ನ ಸ್ಟಾಪ್ ಮಾಡಿಬಿಟ್ಟಿದ್ರು ಗೌರ್ಮೆಂಟ್ ಕಡೆಯಿಂದ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಇಲ್ಲಿ ಒಂದು ಮೇನ್ ಟ್ವಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಈ ಒಂದು ಟ್ವಿಸ್ಟ್ ಅಂತ ಅಂದರೆ BPL ಬೇಕು ಅಂತ ಅಂದರೆ ನಾವು ರೇಷನ್ ಕಾರ್ಡ್ ಇರಲೇಬೇಕು. ಸೊ ಇವಾಗ ರೇಷನ್ ಕಾರ್ಡ್ ನಮಗೆ ಬೇಕು ಅಂತ ಅಂದರೆ ಈ ಶ್ರಮ ಕಾರ್ಡ್ ಅಂತ ಇದೆ. ಸೊ ಈ ಶ್ರಮ ಕಾರ್ಡ್ ಇದ್ದರೆ ಮಾತ್ರ ನಾವು ರೇಷನ್ ಕಾರ್ಡ್ನ ತಗೊಳ್ಳೋದಕ್ಕೆ ಆಗೋದು ಇವಾಗ. ಸೊ ಓಕೆನಾ. ಇವಾಗ ಆ್ಯಕ್ಚುಲಿ ಏನು GST ಏನೇನು ಪೇ ಮಾಡ್ತಾಯಿದ್ರು ಅವ್ರಿಗೆಲ್ಲರಿಗೂ ಕೂಡ ರೇಷನ್ ಕಾರ್ಡ್ನ ಕೊಡ್ತಾಯಿದ್ರು. ಸೊ ಇವಾಗ ಏನಾಗಿದೆ, ಈ ಶ್ರಮ ಕಾರ್ಡ್ ಅಂತ ಅಂದರೆ ಇವಾಗ ಡೈಲಿ ವೇಜಸ್ಗೆ ಏನು ವರ್ಕ್ ಮಾಡ್ತಾಯಿದ್ರಲ್ಲ, ಸೊ ಅವರಿಗೆ ಮಾತ್ರ ಈ ಶ್ರಮ ಕಾರ್ಡ್ನ ಕೊಡ್ತಾ ಇರೋದು ಈಗ. ಸೊ ಅವರಿಗೆ ಮಾತ್ರ ರೇಷನ್ ಕಾರ್ಡ್ನ ಕೊಡಬೇಕು ಅನ್ನುವಂತಹ ಗೌರ್ಮೆಂಟ್ ಇವಾಗ ಆಗಿದೆ. ಸೊ ಅದಕ್ಕೋಸ್ಕರ ಇವಾಗ ರೇಷನ್ ಕಾರ್ಡ್ ಏನು ಅಪ್ಲಿಕೇಶನ್ ಹಾಕಿ ಅಂತ ಬಂದಿದೆಯಲ್ಲ, ಸೊ ಅವ್ರಿಗೆ ಕಡ್ಡಾಯವಾಗಿ ಈ ಶ್ರಮ ಕಾರ್ಡ್ ಬೇಕು. ಹಾಗೆ ಅದ್ರ ಜೊತೆಗೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಹಾಗೆ ಆ್ಯಸ್ ಯೂಶುವಲ್ ಗೊತ್ತೇ ಇದೆ ಅಲ್ವಾ, ಆದಾಯ ದೃಢೀಕರಣ ಪತ್ರ, ಹಾಗೆ ಜಾತಿ ದೃಢೀಕರಣ ಪತ್ರ, ಇಷ್ಟು ಡಾಕ್ಯುಮೆಂಟ್ನ ತೊಗೊಂಡೋದ್ರೆ ಮಾಡಿ ಕೊಡ್ತಾರೆ. ಇದಿಷ್ಟ ಆಯಿತು. ಈ ಶ್ರಮ ಕಾರ್ಡ್ ಇದ್ದರೆ ಮಾತ್ರ ಸುಮ್ಮನೆ ಹೋಗಿ ಅಲ್ಲಿ ಬೈಸ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಇದು ಎಲ್ಲೆಲ್ಲಿ ಮಾಡ್ತಾರೆ ಅಂತ ಅಂದರೆ ಬ್ಯಾಂಗ್ಳೂರು ಒನ್ನಲ್ಲಿ ಮಾಡ್ತಾರೆ, ಕರ್ನಾಟಕ ಒನ್ನಲ್ಲಿ ಮಾಡ್ತಾರೆ, ಸರ್ವಿಸ್ ಸೆಂಟರ್, ರೆಸ್ಪೆಕ್ಟಿವ್ ಸರ್ವಿಸ್ ಸೆಂಟರಲ್ಲಿ, ಸೈಬರಲ್ಲಿ ಮುಂದೆ ಹಾಕಿರ್ತಾರೆ ನೋಡಿ, ಆಧಾರ್ ಕಾರ್ಡ್ ಮಾಡಿಕೊಳ್ಳಲಾಗುತ್ತದೆ, ಅಲ್ಲಿ ಎಲ್ಲ ಕಡೆ ಕೂಡ ಅಪ್ಲಿಕೇಶನ್ನ ಹಾಕೊಬೋದು ನೀವು. ಹಾಗೆ ಅದರ ಎಂಡಿಂಗ್ ಡೇಟ್ ಬಂದು ಮಾರ್ಚ್ ಲಾಸ್ಟ್ ವೀಕ್ ಎಂಡಿಂಗಲ್ಲಿ ಅದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಗಳೊಂದಿಗೆ ನೀವು ಹೋಗಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ. ಈ ಶ್ರಮ ಕಾರ್ಡ್ ಒಂದು ಬೇಕು, ಹಾಗೆ ಆಧಾರ್ ಕಾರ್ಡ್, ಪಾಸ್ಬುಕ್ಕಲ್ಲಿ ಫಸ್ಟ್ ಪೇಜ್ ಮಸ್ಟ್ ಆ್ಯಂಡ್ ಶುಡ್, ಹಾಗೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ದೃಢೀಕರಣ ಪತ್ರ ಹಾಗೂ ಆದಾಯ ದೃಢೀಕರಣ ಪತ್ರ, ಇಷ್ಟು ಡಾಕ್ಯುಮೆಂಟ್ಸ್ ಬೇಕು. ಹಾಗೆ ಆಧಾರ್ಗೆ ಯಾವ ನಂಬರ್ನ ನೀವು ಲಿಂಕ್ ಮಾಡಿರ್ತೀರ ಆ ನಂಬರ್ನ ಕೂಡ ನೀವು ತಗೊಂಡೋಗ್ಬೇಕಾಗುತ್ತೆ. ಸೊ ನಾನು ಮಾಹಿತಿ ಕೊಟ್ಟಂತಹ ಈ ಒಂದು ವಿಷಯದ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.